ಆಗಿಲ್ಲ ಹೋಗಿಲ್ಲ, ಮೇಲಿಲ್ಲ ಕೆಳಗಿಲ್ಲ, ತಾಗಿಲ್ಲ ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವಿಲ್ಲ ಸರ್ವಜ್ಞ ಅಂತ ಹೇಳ್ತಾನೆ. ಎದಕ್ಕೆ? ಆಗಿಲ್ಲ ಹೋಗಿಲ್ಲ, ಏನೂ ಆಗಿಲ್ಲ, ಏನೂ ಹಿಂಗೆ ತಪ್ಪು ತಡೆನೂ ಆಗಿಲ್ಲ, ಏನು ಪಾಪನೂ ಆಗಿಲ್ಲ, ಪುಣ್ಯನೂ ಆಗಿಲ್ಲ, ಏನೂ ಬಿಟ್ಟಿಲ್ಲ. ತಾಗಿಲ್ಲ ತಪ್ಪು ತಡೆಯಿಲ್ಲ, ಇಂದಿನಿಂದ ಏನು ತಪ್ಪು ತಡೆಯೂ ಆಗಿಲ್ಲ, ಅಪರಾಧ ಮಾಡಿದ ಅಂತ ಅನ್ನೋಂಗಿಲ್ಲ, ಲಿಂಗ ತಪ್ಪು ತಡೆಯಿಲ್ಲ, ಮೇಲಿಲ್ಲ ಕೆಳಗಿಲ್ಲ, ಮೇಲಿಲ್ಲ ಕೆಳಗಿಲ್ಲ, ಲಿಂಗಕ್ಕೆ ದೇವರು ಇಲ್ಲ ಅಂತಾನೆ. ಬಟ್ ಬಯಲು ಎದಕ್ಕೆ ಹೇಳ್ತಾನಪ್ಪ ಅಂತಂದ್ರೆ, ಬಟ್ ಬಯಲು ಏನೂ ಇಲ್ಲ ಜಗತ್ತಿನೊಳಗೆ. ನಾವೇನ್ತೀವಿ ಶೂನ್ಯದ ಬಿಟ್ಟರೆ ಬೆರೆದಿಲ್ಲ. ಶೂನ್ಯನ ಪೂರ್ಣತ್ವನ ಪ್ರತೀಕ. ಶೂನ್ಯದೊಳಗೆ ಎಲ್ಲ ಅದ ಅಡಕಾಗ್ಯದ. ಆದರೆ ಏನೂ ಮಾಡಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ದ್ವೈತ ಪ್ರಪಂಚದೊಳಗೆ ಪುರುಷ ಪ್ರಕೃತಿಯಾಗಿ ಇಷ್ಟು 108 ವಿಧ ವಿಧದ ಇದನ್ನಾಗಿ ಆಕಾರಗಳಾಗಿ ವಸ್ತುಗಳಾಗಿ ಬೇರ್ಪಟ್ಟು ತಾನು ಶಕ್ತಿ ರೂಪವಾಗಿ ಧರಿಸಿ ಪುರುಷಿದ್ದವ ಏಕಮೇವ ದ್ವಿತೀಯ ವಸ್ತು ಇಷ್ಟೆಲ್ಲ ನಾಟಕ ಮಾಡ್ತದೆ. ಇದು ಪ್ರಪಂಚದ ನಾಟಕ, ಇದೆಲ್ಲ ಸುಳ್ಳು. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಯಾವನು ಏಕಮೇವ ದ್ವಿತೀಯ ಅದಲ್ಲ, ಕಾಣಲಾರ್ದಂಗೆ ನಿರ್ಗುಣ ನಿರಾಕಾರದನ, ಅದು ಖರೆ, ಬಯಲದ ಅದು ಖರೆ. ಆದರೆ ಇದು ಖರೆ ಅಲ್ಲ, ಇದೆಲ್ಲ ನಾಟಕ ಇದ್ದ. 4 ದಿವಸ 3 ದಿವಸ ಬದುಕಿದು. ಯಾರೂ ಬೇರೆದವರು ಇಲ್ಲೇ ಇಲ್ಲ, ಒಬ್ಬೊಂದೇ ಇದು, ಒಬ್ಬನ ಅನೇಕಾಗಿ ಇಷ್ಟೆಲ್ಲ ನಾಟಕ ಎರಡಾಗಿದ್ದಕ್ಕೆ ದ್ವೈತ ಪ್ರಪಂಚದಾಗ. ಕೊನೆಗೆ ದ್ವೈತ ಹೋಗಿ ಅದ್ವೈತದಾಗ ಒಂದೇ ಒಂದು ವಸ್ತು, ಸರ್ವಂ ಖಲ್ವಿದಂ ಬ್ರಹ್ಮ, ಬ್ರಹ್ಮ ಒಂದೇ, ಬ್ರಹ್ಮ ನಿರಾಕಾರ ವಸ್ತು, ಅದಕ್ಕೆ ಬಯಲು. ಅದಕ್ಕೆ ನಾನು ಏನಾಗಿಲ್ಲ ಹೋಗಿಲ್ಲ. ನಾಟಕ ಮುಗಿದ್ಮ್ಯಾಗ ಈಗ ನೀವು ಮುಗಿತೀರಿ, ನಾಟಕದೊಳಗೆ ನೋಡ್ತೀರಿ, ಮಾಡ್ತೀರಿ, ಸಂತೋಷ ಪಡ್ತೀರಿ. ಎಲ್ಲ ಮುಗಿದ್ಮ್ಯಾಗ ಖರೆ ಇರ್ತದೆ, ಕರಿಕೆ ಮುಗಿದ್ಬಿಡ್ತದೆ. ಮುಗಿದ್ಮ್ಯಾಗ ಮುಗಿದು 3 ತಾಸಿನೊಳಗೆ ಎಲ್ಲ ಮುಗಿತು, ಮನೆಗೆ ಹೋಗೋದು. ಈಗ ನಾಟಕ ಮುಗಿದ್ಬಿಡ್ತದೆ. ಮುಗಿಯೋರಿಗೆ ಏನಾಗಿಲ್ಲ, ನಿಮಗೇನಾದ್ರಿಂದ ಲಾಭ ಆಯ್ತು, ಬರೀ ಮನದಲ್ಲಿ ನೋಡಿದ್ದಷ್ಟೇ ಪ್ರೇಕ್ಷಕರು ನೀವು ಬರೀ. ಆಗ ನಾವು ಇಲ್ಲಿ ಪ್ರೇಕ್ಷಕರಾಗ ನೋಡ್ತಾ ಇರ್ತೀವಿ ಇವೆಲ್ಲ ಸುಳ್ಳು ಸಂಸಾರ. ಅದಕ್ಕೆ ಹೇಳ್ತಾರೆ, ಡೊಳ್ಳು ಮುಡಿದ್ರೆ ತಾವು ಸುಳ್ಳು ಸಂಸಾರದಲ್ಲಿ ಮಳ್ಳು ಹಿಡಿದು ಒಳ್ಳಾಡ್ತಿರೋ ನೋಡ ಸರ್ವಜ್ಞ ಅಂತ ಹೇಳ್ತಾನೆ. ಈ ಸಂಸಾರದಲ್ಲಿ ಬಿದ್ದು ಒಳ್ಳಾಡ್ತಿರ್ತಾರಲ್ಲ ಅದಕ್ಕೆ ಹೇಳ್ತಾನೆ. ಏನೂ ಇಲ್ಲ ಲೆಕ್ಕಾಚಾರ, ಏನೂ ಆಗಿಲ್ಲ ಹೋಗಿಲ್ಲ. ಮನುಷ್ಯ ಇಷ್ಟು ವೀಕ್ಷಣೆ ಮಾಡ್ಕೊತ ನೋಡ್ಕೊಂತ ಇದ್ಬಿಟ್ರೆ ಸಾಕು.